ಚಕ್ರಿ ಚಕ್ರಿ ಏನಾಯ್ತು? ಚಕ್ರಿ ನೋಡಿ, ವಾಟ್ ಇಸ್ ದಿಸ್? ನೋಡಿ, ಈ ಮೆಡಿಕಲ್ ರಿಪೋರ್ಟ್ ಅಲ್ಲಿ ನಿಮ್ಗೆ ಆಗಿದ್ದ ಆಕ್ಸಿಡೆಂಟ್ ಅಲ್ಲ, ನಿಮ್ಗೆ ಯಾರೋ ಹೊಡೆದಿರೋದು ಅಂತ ಇದೆ. ಪ್ಲೀಸ್, ಏನದು ಚಕ್ರಿ ಹೇಳಿ. ಜಾಸ್, ಅದೆಲ್ಲ ಏನೋ ಆಯ್ತು ಬಿಡು, ಅದೆಲ್ಲ ಯಾಕೆ ಇವಾಗ? ಚಕ್ರಿ, ಇಂಥದನ್ನೆಲ್ಲ ಈಸಿಯಾಗಿ ತಗೊಳ್ಳೋದಕ್ಕಾಗಲ್ಲ. ನಿಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಇಟ್ಸ್ ಅನ್ ಅಟೆಂಪ್ಟ್ ಟು ಮರ್ಡರ್. ಮೊದಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ ಬನ್ನಿ. ಜಾಸ್ಮಿನ್, ಏನ್ ಮಾಡಕ್ ಹೊರಟಿದ್ಯಾ ನೀನು? ಆಗಿದೇನೋ ಆಗೋಯ್ತು, ಅದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಈಗ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ದಿರೋ ತೊಂದ್ರೆನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ಅಜ್ಜಿ, ಏನಾಗಿದೆ ನಿಮ್ಗೆ? ಈ ಮನೆ ಅಳಿ ಆಗೋರ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಅಂತ ಗೊತ್ತಾದ್ಮೇಲೂ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಡ ಅಂತ ಹೇಳ್ತಾ ಇದ್ದೀರಲ್ಲ. ಅದು ಹಾಗಲ್ಲಮ್ಮ. ನೀನ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಪೊಲೀಸ್ನವರು ವಿಚಾರಣೆಗೆ ಅಂತ ಮನೆಗೆ ಬರೋದು, ಅವ್ರು ಅದು ಇದು ಪ್ರಶ್ನೆಗಳು ಕೇಳೋದು, ಇದೆಲ್ಲ ನನಗಿಷ್ಟ ಆಗಲ್ಲ. ಅದಕ್ಕೆ ಹೇಳ್ತಿದ್ದೀನಿ, ಪೊಲೀಸ್ ಕಂಪ್ಲೇಂಟ್ ಕೊಡೋದು ಬೇಡ. ಅಜ್ಜಿ, ಇಂಥ ವಿಷಯಗಳೆಲ್ಲ ನಿಮ್ಗೆ ಅರ್ಥ ಆಗಲ್ಲ. ಈಗ ಅಟ್ಯಾಕ್ ಮಾಡಿದವರು ಮತ್ತೆ ಅಟ್ಯಾಕ್ ಮಾಡಲ್ಲ ಅಂತ ಏನ್ ಗ್ಯಾರಂಟಿ? ಅದಕ್ಕೆ ನಮ್ ಸೇಫ್ಟಿಗೋಸ್ಕರ ನಾವು ಕಂಪ್ಲೇಂಟ್ ಕೊಡ್ಲೇಬೇಕು. ಚಕ್ರಿ, ಬನ್ನಿ ಹೋಗೋಣ. ಜಾಸ್ಮಿನ್, ಜಾಸ್ ಪ್ಲೀಸ್ ನನ್ನ ಮಾತು ಕೇಳು. ಈಗ ನೀವೇನು ಹೇಳ್ಬೇಡಿ ಚಕ್ರಿ, ಸುಮ್ಮನೆ ಬನ್ನಿ ಅಷ್ಟೇ. ಜಾಸ್ಮಿನ್, ಅಯ್ಯೋ, ಈಗ ನಾನು ಏನು ಮಾಡಲಿ? ನಾನು ಏನೇ ಹೇಳಿದ್ರು ನನ್ನ ಮಾತು ಕೇಳೋ ಪರಿಸ್ಥಿತಿನಲ್ಲೇ ಇಲ್ಲಿಲ್ಲ.